ಕಾಶಿನಾಥ್ ಅವ್ರ ಬಗ್ಗೆ ನಿಮ್ಮನ್ನು ಕೇಳಬೇಕು ಅಂತ ಬಹಳ ಅನ್ನಿಸ್ತು ನನಗೆ. ಯಾಕಂದರೆ ಅವರ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ದೀರಾ. ಅದು ಹಾಸ್ಯಭರಿತ ಸಿನಿಮಾ ಹೌದು, ಬಟ್ ಒಂದು ಅದ್ಭುತ ಸಂದೇಶ ಕೊಟ್ಟ ಸಿನಿಮಾ. ಸೂಪರ್ಸ್. ನಾನು ಇವತ್ತು ಹೇಳ್ತೀನಿ, ಇನ್ಫ್ಯಾಕ್ಟ್ ಕಾಶಿನಾಥ್ ಒಂದು ದೊಡ್ಡ ಬದಲಾವಣೆಯನ್ನು ತಂದುಕೊಟ್ರು ಕನ್ನಡ ಸಿನಿಮಾಗೆ. ಅಂದರೆ ಒಂದು ಕಥೆನ ನೋಡೋ ಆ್ಯಂಗಲನ್ನು ಬದಲಾಯಿಸಿದವರು. ಎಕ್ಸಾಕ್ಟ್ಲಿ ರೈಟ್. ಈಗ ಅವ್ರದ್ದು ಒಂದು ಫಸ್ಟ್ ಪಿಕ್ಚರ್ ಬಂತು, ಅದು ಅವರ ಮೊದಲನೇ ಸಿನಿಮಾದ. ಆ ಸಿನಿಮಾ ನೋಡಿದಾಗಲೇ ಅನ್ನಿಸ್ತು ಅದು ನೋಡುವಿಕೆ ಹೇಗಿದೆ ಅಂತ. ಈಗ ಕಾಶಿನಾಥ್ಗಿನ್ನ ಭಾಗ್ಯರಾಜ್ಗಿನ್ನ ಮುಂಚೆ ಬಂದವರು ಕಾಶಿನಾಥ್. ಕನ್ನಡ ಚಿತ್ರರಂಗದ ಅನೇಕ ಬದಲಾವಣೆಗಳನ್ನು ತಂದರು. ಅದು ಅವರು ಹೈಲಿ ಪ್ರಿಪೇರ್ಡ್. ಅವರ ಸಿನಿಮಾಗಳಲ್ಲಿ ಸಾಹಿತ್ಯ, ಸಂಗೀತ ಮತ್ತು ಸ್ಕ್ರಿಪ್ಟ್ ಅದ್ಭುತವಾಗಿರೋದು. ಆಮೇಲೆ ವೆಲ್ ಪ್ಲ್ಯಾನ್ಡ್, ಎಲ್ಲವನ್ನೂ ಇನ್ ಡೀಟೇಲಾಗಿ ರೆಡಿ ಮಾಡಿ, ನೀವು ಹೀಗೆ ಮಾತಾಡಬೇಕು, ನಿಮ್ಮ ಡೈಲಾಗ್ ಇಷ್ಟೇ, ಇದಕ್ಕೇನು ಸೇರ್ಸಂಗಿಲ್ಲ, ಏನು ಬಿಡೋಂಗಿಲ್ಲ, ಅದೆಲ್ಲ ವೆಲ್ ಪ್ರಿಪೇರ್ಡ್ ಮಾಡಿ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಕೊಟ್ಟಿದ್ದು. ಜೊತೆಗೆ ಅಫ್ಕೋರ್ಸ್ ಗಿರಿಜಾ ಲೋಕೇಶ್, ಅಮೇಝಿಂಗ್ ಥಿಯೇಟ್ರ್ ಪರ್ಸನ್. ನಾನು ಆಕೆ ನನ್ನ ಜೊತೆ ಮೊದಲು ಜೋಕುಮಾರ ಸ್ವಾಮಿ ಅಂತ ಒಂದು ಇದು ಮಾಡಿದ್ದು. ಅದಾದಮೇಲೆ ಅನೇಕ ನಾಟಕಗಳು ಮಾಡ್ತೀನಿ. ನನಗೆ ಈ ಸಿನಿಮಾದಲ್ಲಿ ಆಕೆ ಜೊತೆ ಮಾಡಿದ್ದು ಇವತ್ತಿಗೂ ಲಕ್ಷಾಂತರ ಜನ ಕಾಮಿಡಿ ನೋಡಿ ಎಂಜಾಯ್ ಮಾಡಿದ್ದಾರೆ. ನನಗೆ ಆ ಹಾಡನ್ನು ನೋಡಿ, ತರಕಾರಿ ಹಾಡು ನೋಡಿ, ಇವಾಗ ನಾನು ಮುಂಚೆನೇ ಹೇಳಿದಾಗೆ ಭಾವನಾ, ಎಲ್ರಿಗೂ ತನ್ನ ಹೆಂಡತಿ ಹೀಗೆ ಇರಬೇಕು ಅಂತ ಒಂದು ಆಸೆ ಇರುತ್ತೆ. ಅಂಥದ್ದು ದಾಳಿಂಬೆ ಹಲ್ಲು, ಆಮೇಲೆ ಆರೆಂಜ್ ತೊಂಡೆ ತುಟಿ, ಈ ಥರ ವರ್ಣನೆಗಳೆಲ್ಲ ಇರುತ್ತಲ್ಲ, ಅದಾಗಲ್ಲ, ಬರಲ್ಲ, ಅದು ಪುಸ್ತಕದಲ್ಲಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಕೊನೆಗೆ ಅತ್ತೆ ಮಗಳು ಮನೇಲೇ ಇರ್ತಾಳೆ, ಕೊನೆಗೆ ಅದೇ ಆಗುತ್ತೆ ಅಂತ. ಬಟ್ ಅದು ತುಂಬ ಚೆನ್ನಾಗಿ ಆ ಸಿನಿಮಾನ ಮಾಡಿದ್ರು, ಅದು ಚೆನ್ನಾಗೂ ಹೋಯಿತು. ನಾನು ಇನ್ಫ್ಯಾಕ್ಟ್ ಅವರ ವರ್ಕಿಂಗ್ ಸ್ಟೈಲ್ ಭಾಳ ಇಷ್ಟ ಆಯಿತು. ಅವರು ಅನೇಕ ಸಿನಿಮಾಗಳು ಅನುಭವ ನಾನು ಹೇಳೋದು, ಅನುಭವ ಬಂದಾಗಲೇ ಬಂಧನಾನು ಬಂತು. ಬಂಧನಾನು ಒಂದು ರಾಜೇಂದ್ರ ಸಿಂಗ್ ಬಾಬು, ವಿಷ್ಣುವರ್ಧನ್, ನನ್ನ ಸುಹಾಸಿನಿ ಮಾಡಿದ್ದೆ, ಸೂಪರ್ ಡೂಪರ್ ಹಿಟ್ಟು. ಅದೇ ಟೈಮಿಗೆ ಈ ಸಿನಿಮಾನೂ ಬರುತ್ತೆ. ಅದು ಹೈ ಬಡ್ಜೆಟ್, ಇದು ಲೋ ಬಡ್ಜೆಟ್. ಬಟ್ ಎರಡೂ ಈಕ್ವಲ್ ಆಗಿ ಓಡಿ, ಇದು ಹೆಚ್ಚು ಗಳಿಸ್ತು, ಅದು ಗಳಿಸ್ತು. ನಿಮ್ಮ ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡಾಗ ಈ ಪಿಕ್ಚರ್ದ ಏನಿದೆ ಇನ್ವೆಸ್ಟ್ಮೆಂಟು, ಇದು ರಿಯಲಿ ಮೇಡ್ ಎ ಗ್ರೇಟ್ ಕಮ್ ಬ್ಯಾಕ್. ಅವತ್ತೇ ಆ ಅನುಭವದಿಂದ ಒಂದು ಹೊಸ ಅನುಭವನೇ ಆಗಿತ್ತು ಚಿತ್ರರಂಗಕ್ಕೆ. ಕಾಶಿನಾಥ್ ಟಿಲ್ ಇಸ್ ಎಂಡ್ವರೆಗೂ ನನಗೆ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಎಷ್ಟು ಜನ ಡೈರೆಕ್ಟರ್ಗಳು ಹುಟ್ಕೊಂಡ್ರು ಅವರ? ಎಷ್ಟು ಜನ, ಸುಮಾರು ಜನ. ಇವತ್ತಿಗೆ ನಂಗೆ ಉಪೇಂದ್ರ, ನನಗೆ ಆಶ್ಚರ್ಯ ಅಂದರೆ ಆ ಸಿನಿಮಾ ಮಾಡೋಕೆ ಉಪೇಂದ್ರ ಅಸಿಸ್ಟೆಂಟ್ ಡೈರೆಕ್ಟರ್. ನನಗೆ ಅವ್ರು ಎಲ್ಲಿದ್ರು ಅಂತಲೇ ಗೊತ್ತಿರಲಿಲ್ಲ. ಈಗ ಅವರು ನಮ್ಮ ವರ್ಲ್ಡಲ್ಲೇ ನಂಬರ್ 5ನೇ ಇದರಲ್ಲಿದ್ದಾರೆ, ಶ್ರೇಣಿನಲ್ಲಿದ್ದಾರೆ. ಒನ್ ಆಫ್ ದ 5 ಬೆಸ್ಟ್ ಡೈರೆಕ್ಟರ್ಸ್ ಇನ್ ದ ವರ್ಲ್ಡ್. ನಮ್ಗೆ ಖುಷಿಯಾಗತ್ತೆ. ನಾನು ಹೇಳೋದಂದರೆ, ನಮ್ಮ ಜೊತೆ ಕೆಲಸ ಮಾಡಿದವರು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ. ತುಂಬ ಚೆನ್ನಾಗಿ ಕನ್ನಡ ಚಿತ್ರರಂಗದಲ್ಲಿ ಇತಿಮಿತಿಗಳನ್ನ ಇಟ್ಕೊಂಡು ಇಷ್ಟು ಕೆಲಸ ಮಾಡಿದ್ದಲ್ಲ. ಹೌದು, ನಾವು ಹೇಳೋದು ಬಾಲಿವುಡ್ಡು, ಹಾಲಿವುಡ್ಡು ಅವೆಲ್ಲ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನಿದೆ ಏನಿಲ್ಲ ಅದನ್ನಿಟ್ಕೊಂಡು ಇಂಥ ಉತ್ತಮವಾದ ಚಿತ್ರಗಳನ್ನ ಕೊಟ್ಟಂಥ ಶ್ರೇಷ್ಠರಲ್ಲಿ ಅವರೇ. ನನಗೆ ಅದೊಂದು ಇವತ್ತಿಗೂ ಆ ರೀಲ್ಸಲ್ಲಿ ನೋಡ್ತಾ ಇದ್ದಾಗ ನಗು ಬರ್ತಾನೆ ಇರುತ್ತೆ. ನಾನೇ ಈ ರೋಲ್ ಮಾಡಿದ್ದೇನೆ.